ನಾನು ಡಾಕ್ಟರ್ ಕಿರಣ್ ಅಂತ. ನಾನು ಬೇಸಿಕಲಿ ಪ್ಲಾಸ್ಟಿಕ್ ಆ್ಯಂಡ್ ರೀಕನ್ಸ್ಟ್ರಕ್ಟಿವ್ ವಿಭಾಗದಲ್ಲಿ ಕೆಲಸ ಮಾಡ್ತಿರೋದು. ಸೊ ಈ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಯಾವಾಗ ಅದು ಬರುತ್ತೆ, ಆ ಕ್ಯಾನ್ಸರ್ನ ತೆಗ್ದು ಹಾಕಿದ್ಮೇಲೆ ನಾಲಿಗೆ ಇರ್ಬೋದು ಅಥವಾ ದವಡೆ ಇರ್ಬೋದು, ಈ ಎಲ್ಲ ಕಡೆ ವಿಕಾರವಾದ ಒಂದು ಡಿಫೆಕ್ಟ್, ಅಂದರೆ ಅದೆಲ್ಲ ತೆಗೆದ್ಮೇಲೆ ಆ ಜಾಗ ಉಳ್ಕೊಳ್ಳುತ್ತೆ. ಈಗ ಆ ಥರ ಇದ್ದಾಗ ಪೇಷಂಟ್ಗೆ, ಈಗ ನಾಲಿಗೆ ಕ್ಯಾನ್ಸರ್ ಇದ್ದಾಗ ಮಾತನಾಡ್ಲಿಕ್ಕೆ ಕಷ್ಟ ಆಗ್ಬೋದು, ಅಥವಾ ದವಡೆ ತೆಗ್ದಾಗ ಹಲ್ಲಿಲ್ದೇ ಇರ್ಬೋದು, ಇಲ್ಲ ಮುಖದ ಒಂದು ಏನು ಕಂಟೂರ್ ಅಂತ ಏನು ಹೇಳ್ತೀವಿ, ಒಂದು ಶೇಪ್, ಅದು ಕೂಡ ಚೇಂಜ್ ಆಗ್ಬೋದು. ಸೊ ಈ ಎಲ್ಲ ಒಂದು ಡಿಫೆಕ್ಟ್ಸ್ನ ನಾವು ಪ್ಲಾಸ್ಟಿಕ್ ಸರ್ಜರಿ ಮೂಲಕ ಅದನ್ನು ಸರಿ ಮಾಡ್ಬೋದು. ಈಗ ನಾಲಿಗೆ ಕ್ಯಾನ್ಸರಲ್ಲಿ ಅರ್ಧ ಭಾಗ ನಾಲಿಗೆ ತೆಗೆದಾಗ ನಾವು ಬೇರೆ ಕಡೆ ಬಾಡಿಯಿಂದ ಬೇರೆ ಕಡೆಯಿಂದ ಮಾಂಸ ತೆಗೆದು ಅಲ್ಲಿ ರಕ್ತನಾಳಗಳನ್ನು ಕನೆಕ್ಟ್ ಮಾಡಿ ಮತ್ತೆ ಪೇಷಂಟ್ ಹೇಗೆ ಮುಂಚೆ ಮಾತಾಡ್ತಾ ಇದ್ರೋ ಹಾಗೆ ಮಾತಾಡೋ ಥರ ಮಾಡ್ಬೋದು. ಅಥವಾ ಹಲ್ಲು ಎಲ್ಲ ತೆಗೆದ ಒಂದು ದವಡೆ ಏನಿರುತ್ತೆ, ಆ ದವಡೆನ ನಾವು ಕಾಲಿನ ಒಂದು ಎಲುಬು ತಗೊಂಡು ಅದನ್ನು ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡ್ಬೋದು. ಈ ಥರ ಎಲ್ಲ ರೀಕನ್ಸ್ಟ್ರಕ್ಷನ್ಸ್ ಮಾಡಿದಾಗ ಪೇಷಂಟು ಮತ್ತೆ ವಾಪಸ್ ತಮ್ಮ ಯಥಾಸ್ಥಿತಿ ಜೀವನಕ್ಕೆ ತೆರಳುವಂಥ ಒಂದು ಸಾಧ್ಯತೆ ಇದೆ. ಇದು ಪ್ಲಾಸ್ಟಿಕ್ ಸರ್ಜರಿ ಮಾಡೋವಂಥ ಒಂದು ಉಪಯೋಗ. ಹೀಗೆ ನಾವು ಕ್ಯಾನ್ಸರ್ ಪೇಷಂಟ್ಸ್ನ ಟ್ರೀಟ್ ಮಾಡ್ಬೋದು.